ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು ಮತ್ತು ನನ್ನ ಸಿಸ್ಟರ್, ನಮ್ಮ ಅಜ್ಜಿ ಮತ್ತು ನಮ್ಮ ಅತ್ತೆ, ನನ್ನ ಹಸ್ಬೆಂಡ್ ಎಲ್ಲ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಗಾಡೀಲಿ ಹೋಗ್ತಾ ಇದ್ದೀವಿ, ನಾನು ನನ್ನ ಸಿಸ್ಟರ್. ಇವಾಗ ನನ್ನ ಸಿಸ್ಟರ್ ವಿಡಿಯೋ ಮಾಡ್ಕೋತಿದ್ದಾಳೆ ಫ್ರೆಂಡ್ಸ್. ಎಲ್ಲರೂ ಬರ್ತಾ ಇದ್ದಾರೆ. ನಾನು ಹೋಗು ಗಾಡಿ ನಾನು ವಾರ್ಗಿತಿ ಮತ್ತು ಅವಳ ಪಾಪು ಇಬ್ಬರು ಹೋಗ್ತಾ ಇದ್ದಾರೆ. ಇದು ನಮ್ಮ ತೋಟ. ಇಲ್ಲಿ 4 ಎಕರೆ ಅರಿಶಿನ ಮತ್ತು 1 ಎಕರೆ ಬಾಳೆ ಹಾಕಿದ್ದೀವಿ. ಇಲ್ಲಿ ದೇವಸ್ಥಾನ ಇದೆ ಚಿಕ್ಕದಾಗಿ. ದೇವ್ರ ಹೆಸರು ದೇವಿರಮ್ಮ ಅಂತ. ಮತ್ತು ಇವಾಗ ನಾವು ಹೋಗ್ತಾ ಇರೋ ಟೆಂಪಲ್ ಬಂದು ಈರಮ್ಮನ ಟೆಂಪಲ್ ಅಂತ ದೇವ್ರ ಹೆಸರು. ನೀನು ಇಲ್ಲೇ ಗಾಡಿ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋದರೆ ಆಯಿತು ಅಂತ ಅಂದ್ಬಿಟ್ಟು ನಡ್ಕೋಗ್ತಾ ಇದ್ದೀವಿ. ರೋಡ್ ಮಾತ್ರ ಒಂದು ಸ್ವಲ್ಪನೇ ಚೆನ್ನಾಗಿಲ್ಲ. ಆ ಕಡೆ ತೋಟಕ್ಕೆ ಹೋಗೋ ರೋಡ್ ಅಲ್ವಾ, ಸ್ವಲ್ಪ ಗಾಡಿನೆಲ್ಲ ಓಡಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ನಡ್ಕೊ ಹೋಗ್ತಾ ಇದ್ವಿ. ಆಲ್ರೆಡಿ ನಾವು ಹೋಗೋದ್ರೊಳಗಡೆ ಲೇಟಾಗಿ ಹೋಗಿತ್ತು. ಜನ ಎಲ್ಲ ಬಂದುಬಿಟ್ಟಿದ್ರು. ಪೂಜೆನೂ ಸ್ಟಾರ್ಟಾಗಿ ಹೋಗಿತ್ತು. ತುಂಬ ರಶ್ ಇತ್ತು. ಅದರಿಂದ ಬೇಗ ಬೇಗ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಅಲ್ಲಿ ಚಾಮುಂಡೇಶ್ವರಿ ಮತ್ತು ದೇವಿರಮ್ಮ ಈರಮ್ಮ ಎರಡನ್ನೂ ಪೂಜೆ ಮಾಡ್ತಾರೆ. 2 ದೇವರನ್ನು ಅಲಂಕಾರ ಮಾಡಿ ಕುಣಿಸಿದ್ರು ನೀಟಾಗಿ. ಎಲ್ಲ ಪೂಜೆ ಎಲ್ಲ ಮುಗ್ದಿತ್ತು, ಅಭಿಷೇಕ ಎಲ್ಲ ಮುಗ್ದಿತ್ತು. ಆಮೇಲೆ ಹೋದ್ವಿ, ಮಂಗಳಾರತಿ ತಗೊಂಡು ನಾನು ಮತ್ತು ನನ್ನ ಹಸ್ಬೆಂಡ್ ಎಲ್ಲರೂ ಊಟಕ್ಕೆ ಅಂತ ಹೋದ್ವಿ. ಆಮೇಲೆ ಊಟನೆಲ್ಲ ಮುಗಿಸ್ಕೊಂಡು ಇನ್ನೇನು ಬರ್ತಾಯಿದ್ದೀವಿ. ಅವಾಗ ವಿಡಿಯೋನೆಲ್ಲ ಶೂಟ್ ಮಾಡ್ಕೋತಾ ಇದ್ದೆ. ಹಳ್ಳಿ ಲೈಫೇ ಚೆಂದ ಫ್ರೆಂಡ್ಸ್. ಏನೇ ಆಗಲಿ, ಯಾವುದೇ ಆಗಲಿ, ಹಳ್ಳಿ ಥರ ಎಲ್ಲೂ ಸಿಗಲ್ಲ. ಯಾವುದೇ ಟೆಂಪಲ್ ಆಗಲಿ, ಚಿಕ್ಕ ಪುಟ್ಟ ಫಂಕ್ಷನ್ಸ್ಗಳು ಎಲ್ಲ ತುಂಬ ಚೆನ್ನಾಗಿರುತ್ತೆ ಹಳ್ಳಿ ಜೀವನ. ಸಿಟೀಲಿ ಇರೋರಿಗೆ ಇದೆಲ್ಲ ಗೊತ್ತೇ ಇರಲ್ಲ. ಎಲ್ಲ ಪುಟ್ಟ ಖುಷಿಗಳು ಸಿಗುತ್ತೆ ಹಳ್ಳಿ ಜೀವನದಲ್ಲಿ. ನಾನು ಮತ್ತು ನನ್ನ ಸಿಸ್ಟರ್ ಇಬ್ಬರು ವಿಡಿಯೋ ಮಾಡ್ಕೋತಾ ಇದ್ವಿ. ನನ್ನ ಮಗ ಎಲ್ಲರೂ. ಮತ್ತು ಅಲ್ಲಿ ಫಾರ್ಮ್ ಇದೆ, ಕುರಿ ಫಾರ್ಮ್. ಅಲ್ಲಿಗೆ ನಮ್ಮ ಹಸ್ಬೆಂಡ್ ಫ್ರೆಂಡ್ ಮನೆ ಅಲ್ಲೇ ಪಕ್ಕದಲ್ಲೇ ಇರೋದು, ತೋಟದಲ್ಲೇ. ಅಲ್ಲಿ ನೋಡೋಣ ಅಂತ ಹೋಗ್ತಾ ಇದ್ವಿ. ಕುರಿ ಫಾರ್ಮ್ ಇದೆ ಅವ್ರದ್ದು. ಒಂದು 20-30 ಕುರಿನೇನೋ ಸಾಕಿದ್ದಾರೆ. ತುಂಬ ಕುರಿಗಳಿದ್ದು. ಈ ಕಡೆ ಹಳ್ಳಿ ಸೈಡ್ ಚಿರತೆಗಳು ಅದು ಇದು